ಎಲ್ರಿಗೂ ನಮಸ್ಕಾರ. ಇವತ್ತು 2025 ಫೆಬ್ರವರಿ 16ನೇ ತಾರೀಕು ಭಾನುವಾರ. ಪ್ರತಿ ಭಾನುವಾರ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿಶೇಷವಾಗಿ ಇಡೀ ಜಗತ್ತಿನ ಜನರನ್ನು ಆಕರ್ಷಿಸಿರ್ತಕ್ಕಂಥ ಮೈಸೂರು ಅರಮನೆಯ ಒಂದು ವಿದ್ಯುತ್ ದೀಪಗಳ ಅಲಂಕಾರ ನಡೆಯುತ್ತೆ. ಪ್ರತಿ ಭಾನುವಾರ ಸಂಜೆ 7ರಿಂದ 8 ಗಂಟೆ, 1 ಅವರ್ 1 ಗಂಟೆ ಮಾತ್ರ ಇರುತ್ತೆ. ಇವತ್ತು ಬಹಳ ಸಂತೋಷದ ದಿನ. ನಾನು ಕಾರ್ಯಾರ್ಥ ಮೈಸೂರಿಗೆ ಬಂದಿದ್ದೆ. ಮೈಸೂರಿನ ಪ್ಯಾಲೇಸಿನ ಎದುರುಗಡೆ ನಿಂತ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈಗ ಮೈಸೂರು ಪ್ಯಾಲೇಸನ್ನು ಫುಲ್ ತಾವೊಂದು ಸರಿ ನೋಡ್ತೀರಿ. ನೋಡಿ, ಸುತ್ತ ಒಂದು ಮೈಸೂರು ಪ್ಯಾಲೇಸಿನ ಚಿತ್ರಣ ಹೇಗಿದೆ, ವಿದ್ಯುತ್ ದೀಪಗಳಿಂದ ಹೇಗೆ ಅಲಂಕಾರ ಆಗಿದೆ. ಇಡೀ ಕರ್ನಾಟಕ, ಭಾರತ, ಜಗತ್ತಿನ ನಾನಾ ರಾಷ್ಟ್ರಗಳಿಂದ ಜನ ಇಲ್ಲಿ ಬಂದಿದ್ದಾರೆ ಈ ಒಂದು ಅರಮನೆಯ ಸೌಂದರ್ಯವನ್ನು ಸವಿಲಿಕ್ಕೆ. ಅತ್ಯಂತ ಸಂತೋಷ ಆಗ್ತಾಯಿದೆ. ಅರಮನೆಯ ಪೂರ್ಣ ಎಲ್ಲ ದಿಕ್ಕುಗಳನ್ನು ತಾವು ಗಮನಿಸಬೇಕು. ಅಲ್ಲಿ ಎಂಟ್ರೆನ್ಸ್ಗಳು, ಅಲ್ಲಿರ್ತಕ್ಕಂಥ ದೇವಸ್ಥಾನಗಳು, ಪೂರ್ವದ ಮಹಾದ್ವಾರ ನೋಡಿ, ಪೂರ್ವದ ಮಹಾದ್ವಾರ ಇದೆ. ಹಾಗೆ ನೋಡಿ, ಲಕ್ಷಾಂತರ ಜನ ಇವತ್ತು ಕಾರ್ಯಕ್ರಮ ನೋಡಲಿಕ್ಕೆ ಬಂದಿದ್ದಾರೆ. ಸಾಯಂಕಾಲ ಬಹಳ ಖುಷಿಯಾಗುತ್ತೆ. ವಿದೇಶಿಯರು ಬಂದಿದ್ದಾರೆ, ಸ್ವದೇಶಿಯರು ಬಂದಿದ್ದಾರೆ. ಎಲ್ಲ ಗೇಟ್ಗಳನ್ನು ನೋಡ್ತಾ ಇದ್ದೀರಿ. ಪ್ಯಾಲೇಸಿನ ವಿಶೇಷವಾಗಿ ನಮ್ಮ ಅರಮನೆಯ ದೃಶ್ಯವನ್ನು ದಯವಿಟ್ಟು ಕಣ್ಣನ್ನು ತುಂಬ್ಕೋಬೇಕಾಗಿ ನಾನು ಕೇಳ್ತಾ ಇದ್ದೇನೆ. ಬಹಳ ಸೊಗಸಾಗಿದೆ ದೃಶ್ಯ, ಭಾಳ ಆಹ್ಲಾದಕರವಾದ ವಾತಾವರಣ, ತಣ್ಣನೆ ಗಾಳಿ ಬೀಸ್ತಾ ಇದೆ. ಅರಮನೆಯ ಮುಂಭಾಗ ನಿಂತಿರೋದೇ ಒಂದು ಸೌಭಾಗ್ಯ ಅನಿಸುತ್ತೆ. ಇಡೀ ದೇಶದಲ್ಲಿಯೇ ಅತ್ಯಂತ ಸುಂದರವಾಗಿರ್ತಕ್ಕಂಥ ಅರಮನೆ ನಮ್ಮ ಮೈಸೂರು ಅರಮನೆ ಅಂತ ಹೇಳಲಿಕ್ಕೆ ಅತ್ಯಂತ ಖುಷಿ ಆಗ್ತಾಯಿದೆ, ಸಂತೋಷ ಆಗ್ತಾಯಿದೆ. ಈಗ ತಮ್ಮೆಲ್ಲರಿಗೂ ಕೂಡ ಅರಮನೆಯನ್ನು ತೋರಿಸಿದ್ದಕ್ಕೆ ನನಗೂ ಕೂಡ ಸಂತೋಷ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೀವನದಲ್ಲಿ ಒಮ್ಮೆ ಆದರೂ ಕೂಡ ವಿಶೇಷವಾಗಿ ಭಾನುವಾರಗಳಲ್ಲಿ ಇಲ್ಲಿ ಲೈಟ್ ಶೋ ಇರುತ್ತೆ, ದೀಪದ ಅಲಂಕಾರ. ಅದು ಬಿಟ್ಟರೆ ಸಾರ್ವಜನಿಕ ರಜಾ ದಿನಗಳಲ್ಲಿ ಮತ್ತು ರಾಷ್ಟ್ರೀಯ ಹಬ್ಬಗಳ ದಿನಗಳಂದು, ಕನ್ನಡ ರಾಜ್ಯೋತ್ಸವ, ಇಂಥ ವಿಶೇಷ ದಿನಗಳಲ್ಲಿ ಮಾತ್ರ ಇಲ್ಲಿ ವ್ಯವಸ್ಥೆ ಇರುತ್ತೆ. ಇದನ್ನು ನೋಡ್ತಿರ್ತಕ್ಕಂಥದ್ದು ಅತ್ಯಂತ ಸಂತೋಷ ಆಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಇವರು ನನ್ನ ಗೆಳೆಯರು ಮುರಳೀಧರ್ ಅಂತೇಳಿ, ಅವರು ಕೂಡ ಕಲಾವಿದರು, ರಂಗಭೂಮಿ, TV ಮತ್ತು ಸಿನಿಮಾ ರಂಗದಲ್ಲಿದ್ದಾರೆ. ಅವರು ಇಂಜಿನಿಯರ್ ಆಕ್ಚುಲಿ ವೃತ್ತಿಯಲ್ಲಿ. ಈಗ ಪೂರ್ಣ ಪ್ರಮಾಣದಲ್ಲಿ ಕಲಾವಿದರಾಗಿದ್ದಾರೆ, ಮೈಸೂರಿನಲ್ಲಿದ್ದಾರೆ. ಇವತ್ತು ನನಗೆಲ್ಲ ಬಹಳ ಚೆನ್ನಾಗಿ ಎಲ್ಲ ಕಡೆ ಅವರು ತೋರಿಸ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದಾರೆ. ನಾನು ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ MA ವಿದ್ಯಾರ್ಥಿಯಾಗಿದ್ದೆ 1988-89. ಬಹಳ ವರ್ಷಗಳ ನಂತರ, 30-35 ವರ್ಷಗಳ ನಂತರ ಮತ್ತೆ ಮೈಸೂರಿನಲ್ಲಿ ಸಾಯಂಕಾಲ ಹಲವಾರು ಸರಿ ಬಂದಿದ್ದೇನೆ. ಆದರೆ ಇವತ್ತು ಬಹಳ ವಿಶೇಷವಾದ ದಿನ. ನಾನಿವತ್ತು ಬರಬೇಕಾದ್ರೆ ನನ್ನ ಜೊತೆಯಲ್ಲಿ ನನ್ನ ಪ್ರೀತಿಯ ಪುತ್ರನನ್ನು ಕೂಡ ಕರ್ಕೊಂಬಂದಿದ್ದೇನೆ. ನನ್ನ ಮಗನ ಹೆಸರು CM ವೈಭವ್ ಅಂತ. ಥ್ಯಾಂಕ್ ಯು. ಮುರಳೀಧರ್ ಎರಡು ಮಾತಾಡ್ತಾರೆ. ನಮಸ್ಕಾರ. ನಮ್ಮ ಹಿರಿಯ ಮಿತ್ರರಾದಂತಹ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಾದೇವರವರು ಕಾರ್ಯನಿಮಿತ್ತವಾಗಿ ಇವತ್ತು ಮೈಸೂರಿಗೆ ಆಗಮಿಸಿದರು. ಆದ್ದರಿಂದ ಅವರಿಗೆ ವಸತಿ ವ್ಯವಸ್ಥೆಯನ್ನು ಮಾಡಿ ನಮ್ಮ ಮೈಸೂರಿನ ಹೆಮ್ಮೆಯ ಪ್ರತೀಕವಾದಂತಹ ಮೈಸೂರು ಅರಮನೆಯನ್ನು ನಾನು ಅವ್ರಿಗೆ ತೋರಿಸೋದಕ್ಕೆ ಅಂದ್ಬಿಟ್ಟು ಕರ್ಕೊಂಬಂದಿದ್ದೀವಿ. ನಾನು ಮತ್ತು ಅವರು ಮತ್ತು ಅವರ ಸುಪುತ್ರರು ಜೊತೆಯಲ್ಲಿ ಬಂದಿದ್ದೀವಿ. ನಿಮಗೆಲ್ಲರಿಗೂ ಉತ್ತಮವಾದ ವಿವರಣೆಯೊಂದಿಗೆ ನಮ್ಮ ಮಹಾದೇವರವರು ಅರಮನೆಯ ವಿವರಣೆಯನ್ನು ನೀಡಿದ್ದಾರೆ. ನೀವು ಪ್ರತಿ ಭಾನುವಾರ ಸಂಜೆ 7ರಿಂದ 8 ಗಂಟೆವರೆಗೆ ಈ ದೀಪಾಲಂಕಾರ ಇರುತ್ತೆ. ಅದನ್ನು ಬಿಟ್ಟರೆ ಸಾರ್ವಜನಿಕ ರಜಾ ದಿನಗಳಲ್ಲಿ ಮತ್ತು ವಿಶೇಷವಾಗಿ ದಸರಾ ಸಂದರ್ಭದಲ್ಲಿ ಇರುತ್ತೆ. ತಾವೆಲ್ಲರೂ ಬಂದು ಅರಮನೆಯನ್ನು ವೀಕ್ಷಿಸಿ ಈ ಸಾಂಸ್ಕೃತಿಕ ನಗರಿಯ ವೈಭವವನ್ನು ಕಣ್ತುಂಬಿಕೊಳ್ಳಿ. ನಮಸ್ಕಾರ. ನಮಸ್ತೆ. ಥ್ಯಾಂಕ್ ಯು.